ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬಂದು ನಮ್ಮ ವೈಫ್ ಅವರಲ್ಲಿ ಊರ ಹಬ್ಬ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡ್ಯೂಟಿ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಬಂದೆ, ಮಕ್ಕ ತೊಳ್ಕೊಂಡು ರೆಡಿ ಅಂದರೆ ಮಾಮೂಲಿ ಡ್ಯೂಟಿ ಡ್ರೆಸ್ಸಿಗೆ ಏನು ಹೋಗಿದ್ದು ಅದೇ ಡ್ರೆಸ್ಸಲ್ಲಿ ಹೊಡ್ತಾ ಇದ್ದೀನಿ. ನಮ್ಮ ವೈಫು ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿಕ್ಕಿದ್ದಾರೆ. ಇವಾಗ ಹೊರಡಬೇಕು. ಯಾವ ಊರು, ಏನು ಹಬ್ಬ, ಊರಬ್ಬ, ಇನ್ನೇನು ಹಬ್ಬ ಇಲ್ಲ. ಸೊ ಬನ್ನಿ ಇವಾಗ ಊರಿಗೆ ಹೋಗಿ ಹಬ್ಬನ ಹೆಂಗೆ ಮಾಡ್ತಾರೆ ನನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ಆ ಊರಲ್ಲಾಗಿದ್ದರೆ ಹಂಗೆ ಒಂದು ಲೈಕ್ ಕೊಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಫಿಟ್ ಮಾಡಿಲ್ಲ. ನಮ್ಮ ವೈಫ್ ಒಂದು ಟೆನ್ಷನ್, ಅವ್ರು ಊರಿಗೆ ಹೋಗಬೇಕು ಅಂತಂದರೆ ಖುಷಿ. ಅವಳಿಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕ್ಕವಳೆ. ಅಂದರೆ ಮನೆ ಶಿಫ್ಟ್ ಮಾಡಿದ್ದೀವಿ, ಇನ್ನೂ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ. ಇವತ್ತು ನೈಟ್ ಒಂದು ಮಾತ್ರೆ ನುಂಗಿಸಿ ನಾಳೆ ಬೆಳಿಗ್ಗೆ ಹಬ್ಬಕ್ಕೆ ರೆಡಿ ಮಾಡಬೇಕು. ಅದು ಹೋಗ್ತಾ ಗ್ಯಾಪ್ನ ಮಾಡ್ತೀನಮ್ಮ, ಸರಿನಾ? ಮೆಡಿಕೋಸ್ಟರ್ ಮಾತ್ರ ತಗೊಂಡೋಗೋಣ. ಸೊ ಇವಾಗ ಹೊರಡೋಣ. ನಮ್ಮ ಅತ್ತೆಯವ್ರು ಬರ್ತಾರೆ, ಅವ್ರ ಕರ್ಕೊಂಡೋಗಿ ಅವ್ರ ಅಣ್ಣನ ಮನೆಗೆ ಬಿಟ್ಟು ಅಲ್ಲಿಂದ ಅವ್ರು ಆಟೋದವ್ರು ಬರ್ತಾರೆ, ನಾನು ನಮ್ಮ ವೈಫು ಬೈಕಲ್ಲಿ ಹೊಡ್ತೀವಿ. ಬೈ ಸಿಗುವ. ಬಾಯ್ಚಿ ನಮ್ಮ ನಮ್ಮ ಹುಡುಗಿ ಇವಾಗ ಆಟೋದಲ್ಲಿ ಹೋಗ್ತಾಳೆ ಅಂದರೆ ನಮ್ಮ ವೈಫು. ನಾನು ಇವಾಗಿಂದ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಹೊರಟಿದ್ದೀವಿ. ಇವಾಗ ಮಾರ್ನಾಯ್ಕಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ವೈಫು ಅವರೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ನಾನು ಮಾತ್ರನೇ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಆ ಕಡೆಯಿಂದ ನಾನು ನಾಳೆ ಹಬ್ಬ ಮುಗಿಸ್ಕೊಂಡು ವಾಪಸ್ ಬರಬೇಕು. ಹಾಗಾಗಿ ಅವರೆಲ್ಲ ಬರೋಲ್ಲ, ಅವರೆಲ್ಲ ಇನ್ನೂ ಒಂದು ದಿನ 2 ದಿನ ಇದ್ದು ಬರ್ತಾರೆ. ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ನಾನು ಬೇಗ ಬರ್ತಾಯಿದ್ದೀನಿ. ಅದಕ್ಕೋಸ್ಕರ ಬೈಕ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದು. ಬಸ್ಸಲ್ಲಿ ಹೋಗಿ ಬರೋಕ್ಕೆ ಹೆಚ್ಚು ಕಮ್ಮಿ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು, ಬಸ್ಸಿಗೆ ಬರಬೇಕು, ಅಲ್ಲಿ ಕಾಯಬೇಕು. ಬಸ್ಸು ಅನ್ನೋ ಟೈಮಲ್ಲಿ ಸಿಗೋಲ್ಲ, ಮಾರ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಹೋದಾಗ ಅನುಭವಿಸ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇವಾಗ ಬಂದು ನಾನು ಬೈಕ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಹೋದರೆ ಹೋಗ್ತದೆ 300 ರೂಪಾಯಿ ಪೆಟ್ರೋಲು ಅಂತ. ಸೊ ಆಲ್ಮೋಸ್ಟ್ ನಮ್ಮ ವೈಫು ಅವ್ರ ಅಣ್ಣ ಅವ್ರ ಅತ್ತಿಯವರೆಲ್ಲ ಆಲ್ಮೋಸ್ಟ್ ಮುಂದೆಗಡೆ ಹೋಗ್ಬಿಟ್ಟಿದ್ದಾರೆ. ನಾನಿಂದ ಹಿಂದೆಗಡೆ ಹೋಗ್ತಾ ಇದ್ದೀನಿ. ಇನ್ನೇನು ಅರ್ಜೆಂಟ್ ಇಲ್ಲ, ಆಲ್ಮೋಸ್ಟ್ ಆರಾಮಾಗಿ ಹೋಗ್ಬೋದಲ್ಲ. ಹಂಗಾಗಿ ಸೊ ಇನ್ನೇನಪ್ಪ ಸಮಾಚಾರ ಅಂತಂದರೆ ಎಲ್ಲರೂ ಅಪ್ಪ ಬನ್ನಿರಿ ನಮ್ಮೂರ ಹಬ್ಬಕ್ಕೆ ಕರಿತಾ ಇದ್ದೀನಿ. ನಮ್ಮ ವೀಡಿಯೋನ ಯಾರು ನೋಡ್ತೀನಿ ಅವರು. ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಆದರೆ ಅಪ್ಲೋಡ್ ಮಾಡ್ತೀನಿ. ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸೆಟಪ್ ಮಾಡ್ತೀನಿ. ಸೆಟಪ್ ಕ್ಯಾಮ್ರಾ ಎಲ್ಲ ತಗೊಂಡು ಸ್ವಲ್ಪ EMIಗಳೆಲ್ಲ ಬೇರೆವೆಲ್ಲ ಇದೆ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಂಪಲ್ಸರಿ ತೊಗೊತೀನಿ ಮೋಟೋ ವ್ಲಾಗಿಂಗ್ ಸೆಟಪ್ ತೊಗೊಂಡು ನಮ್ಮ ವೈಫ್ನ ಕರ್ಕೊಂಡು. ಅವಳಿಗೆ ತುಂಬ ಪ್ಲೇಸ್ನ ನೋಡಬೇಕು ಅಂತ ಆಸೆ ಇದೆ. ಬಟ್ ನಾನು ಇವತ್ತವರೆಗೂ ಅವಳನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಪಾಪ ಅವಳು ಎಲ್ಲೂ ನನಗೆ ಕರ್ಕೊಂಡು ಹೋಗೋಂತ ಕೇಳಿಲ್ಲ. ಮದುವೆ ಆದಾಗೆಯಿಂದ ಮದುವೆಗೆ 4 ತಿಂಗಳು ಆಗ್ತಾ ಬಂತು. ಹಾಗಾಗಿ ನನಗೆ ಒಂದು ಒಳ್ಳೆ ಗಾಡಿ ತೊಗೋಬೇಕು ಅಂತ ಆಸೆ ಇದೆ. ಅದನ್ನು ತೊಗೊಂಡು ಅವಳನ್ನ ಸುತ್ತಾಡಿಸ್ಬೇಕು ಅನ್ನೋದು ನನಗೆ ಆಸೆ ಐತೆ. ಅಲ್ಲಿಗಂತ ಅವಳು ತಾಳ್ಮೆಯಿಂದ ಇದ್ದಾಳೆ. ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಮದುವೆ ಅಂತ ನಾವು ಕರ್ಕೊಂಡು ಹೋಗಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಮನೆ ಬರೋಕ್ಕೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಬಟ್ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅದು ನಿಮ್ಮ ಜೊತೆ ವೀಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಇವಾಗ ಒಂದು ನದಿ ಬಂತು, ಆಮೇಲೆ ಸಿಗೋಣ. ಏನಪ್ಪ ಅಂತ ಮಾಡ್ಕೊಂಡು ಹೋಗೋಕ್ಕೆ ಹಾಗಾಗಿ ಒಂದು ಯಾರೋ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು. ಓಕೆನಾ? ಏನಪ್ಪ ಅಂತಂದರೆ ಈಗ ಯಾರಾದರೂ ಡ್ರಾಪ್ ಕೇಳಿದ್ರು ಅವ್ರನ್ನ ಡ್ರಾಪ್ ಕೊಡೋಕ್ಕೆ ನಮಗೆ ಭಯ ಅನಿಸುತ್ತೆ. ಯಾಕಂದರೆ ಅವ್ರು ಹೇಳಿದ್ದು ನೋಡಿದ್ರೆ ಡ್ರಾಪ್ ಕೇಳೋ ನೆಪದಲ್ಲಿ ಗಾಡೀಲಿ ಕೂತ್ಕೊಂಡ್ಬಿಟ್ಟು ಏನೋ ಅಂಜನನ ಏನೋ ಹಚ್ಚುತ್ತಾರಂತೆ. ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ತಗೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದನ್ನು ಹಚ್ಕೊಳ್ತು ಅಂತಂದರೆ ನಾವು ಕೈವಶ ಆಗ್ಬಿಡ್ತೀವಂತೆ. ಇದೆಲ್ಲ ಪಾಪ ಅವ್ರು ಹೇಳ್ತಾಯಿದ್ರು ವೀಡಿಯೋದಲ್ಲಿ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಯಾರಾದ್ರೂ ಡ್ರಾಪ್ ಕೇಳಿದ್ರೆ, ವಯಸ್ಸಾಗಿರೋರು ಕೇಳಿದ್ರು ಡ್ರಾಪ್ ಕೊಡೋಕ್ಕೆ ಭಯ ಅನಿಸುತ್ತೆ. ಈ ಥರವೆಲ್ಲ ನೋಡಿದಾಗ ಅವ್ರು ಎಷ್ಟು ಒಳ್ಳೆಯವರಾಗಿರಲಿ ಅಥವಾ ಎಷ್ಟೇ ಅವರು ಕಷ್ಟದಲ್ಲಿದ್ರೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ಸಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹೈವೇಗಳಲ್ಲಿ ಹೋಗುವಾಗ ಫ್ಯಾಮಿಲಿಗಳ ಥರ ಇದ್ದು ಗಾಡಿ ರಿಪೇರಿ ಆಗಿರುತ್ತಲ್ಲ, ಆ ಥರನೂ ಸ್ವಲ್ಪ ಜನ ಗಿಮಿಕ್ಗಳು ಮಾಡಿಬಿಟ್ಟು ಗಾಡಿ ಯಾರು ನಿಲ್ಲಿಸಿದ್ರೆ ಎಲ್ಪಿಗೆ ಅವ್ರಿಗೆ ಹತ್ರ ಹೊಡೆದ್ಬಿಟ್ಟು ಅದು ಇದೆಲ್ಲ ಕಿತ್ಕೊಂಡು ಹೋಗೋದು, ಒಡವೆಗಳು, ದುಡ್ಡು ಎಲ್ಲ ಅಂತ ಆ ಥರ ಮಾಡ್ತಾರೆ. ಆ ಥರ ಮಾಡೋರಿಗೆ ಹೈವೇಗಳಲ್ಲಿ ಹೋಗುವಾಗ ಯಾರನ್ನೂ ಸಪೋರ್ಟ್ ಮಾಡಬೇಕು ಅಂತ ಅನ್ಸಲ್ಲ. ಅಯ್ಯೋ ಯಾಕೆ ಬೇಕಪ್ಪ ಈ ಥರ ಎಲ್ಲ ಸಮಸ್ಯೆಗಳು ಅಂತ ಹೊಂಟೋಗ್ತಾರೆ. ಇವಾಗ ನೋಡಿದ್ರೆ ಡ್ರಾಪಿಂಗ್ದು ತುಂಬ ಜನ ಪಾಪ ಡ್ರಾಪ್ ಹೇಳ್ತಾರೆ. ಅವ್ರನ್ನ ಕೆಲವೊಬ್ರು ಒಳ್ಳೆಯವರಾಗಿದ್ರು ಅವ್ರಿಗೆ ಕೊಡಬೇಕು ಅಂತ ಬರೋಲ್ಲ ಮನಸ್ಸು. ಏನಕ್ಕಂದರೆ ಈ ಥರ ಎಲ್ಲ ವಿಷಯಗಳು ನಾವು ನೋಡ್ಬಿಟ್ಟಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನನಗೆ ಇವಾಗ ಅಲ್ಲಿ ಯಾರೋ ಕೈ ಹಾಕಿದ್ರು, ಅವ್ರು ಕೈ ಹಾಕಿದ ತಕ್ಷಣ ಡ್ರಾಪಿಗೆ ಪಾಪ ಅಂದರೆ ಕೆಸಕ್ಕೊಬ್ಬರೇ ಇರ್ತಾರೆ. ಬಟ್ ನಮಗೇನಪ್ಪ ಅಂದರೆ ಈ ಥರ ಎಲ್ಲ ವಿಷಯಗಳು ನೋಡಿದಾಗ ತುಂಬ ಡೌಟ್ ಬರುತ್ತೆ. ಏನು ಮಾಡೋದು? ಈ ಥರ ಎಲ್ಲ ಸಮಾಚಾರಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೀತಾ ಇರ್ತದೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಏನೋ ನೆನಪಿಗೆ ಬಂತು, ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಬನ್ನಿ ಇವಾಗ ಕೊಡೋಣ ಫ್ರೆಂಡ್ಸ್. ಇವಾಗ ತಂದೂರಿ ಚಾಯ್ ಕುಡಿಯೋಣ ಅಂತ ತಿಳಿಸಿದ್ದೀವಿ. ಗಾಡಿ ಅಲ್ಲಿದೆ, ನಮ್ಮ ಪಾಪು ಅಲ್ಲವಳೆ, ನಮ್ಮ ವೈಫು ಅಲ್ಲವಳೆ. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಹೋಗಬೇಕು, ಬೈಪಾಸಲ್ಲಿದ್ದೀವಿ. ಕುಣಿಗಲ್ಲಿಗೆ ಬಂದು ಪರಿಮಳ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ ತಿಂದ್ಕೊಂಡು
ಕಾಫಿ ಕುಡ್ಕೊಂಡು ನಾವು ಇವಾಗ ಹೊರಟಿದ್ದೀವಿ ನಮ್ಮ ವೈಫ್ ಅವ್ರ ಊರ ಕಡೆಗೆ. ನಾನು ಕುಣಿಗಲ್ಲಿಗೆ ಬಂದಾಗಲೆಲ್ಲ ಫಿಕ್ಸು ಮಸಾಲೆ ದೋಸೆನ ತಿಂತೀನಿ. ನನಗೆ ಇಲ್ಲಿ ಬಂದರೆ ಈ ಹೋಟ್ಲಲ್ಲಿ ಮಸಾಲೆ ದೋಸೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರನೇ ಇಲ್ಲೇ ತಿಂದ್ಕೊಂಡು ಅವ್ರ ಊರಿಗೆ ಹೋಗ್ತೀವಿ. ಮಸಾಲೆ ದೋಸೆ ಎಲ್ಲ ತಿಂದಾಯಿತು. ಇವಾಗ ಕವರ್ ತೊಗೊಂಡು ಮಾಡ್ತಾ ಇದ್ದೀವಿ. ಕುಣಿಗಲ್ಲಿಂದ ನಮ್ಮ ವೈಫ್ ಅವರು ಈಗ ಎಷ್ಟು ಕಿಲೋಮೀಟರ್ ನಮ್ಮ 1.5-2 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಮನೆ ಹತ್ರನೇ ಇದ್ದೀವಿ. ಹೀಗಾಗಿ ಮನೆ ಹತ್ರ ಹೋಗಿ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಮಾರ್ನಿಂಗ್ ಮಾಡ್ತೀನಿ. ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಇದು ನಮ್ಮ ವೈಫ್ ಅವರ ಊರು, ಏರೂರು ಅಲ್ವ ಚಿನ್ನಮ್ಮ? ನೋಡಿರಿ ಇಲ್ಲಿ ಬ್ಯಾನರ್ ಹಾಕವ್ರೆ, ಏರೂರು ಜಾತ್ರಾ ಮಹೋತ್ಸವ. ಇವಾಗ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಯಾರ್ಯಾರು ಏರೂರವರು ನನ್ನ ವೀಡಿಯೋ ನೋಡ್ತಾಯಿದ್ರೆ ಒಂದು ಸಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಹಬ್ಬನ ಅದ್ದೂರಿಯಾಗಿ ಮಾಡುವ. ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಸೊ ನೀವು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಪಾರ್ಟ್ 2 ವೀಡಿಯೋ ಅಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.